ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಓನೆಸ್ ಬೆಟ್ನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಯಾವ ಥರ ಮಾಡ್ತಾರೆ IPL ಮ್ಯಾಚ್ ಎಲ್ಲ. ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಯಾರಿಗಾದರೂ ಹೊಸ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ಬೇಕು ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ. ಅಲ್ಲಿ ನಿಮಗೆ ಡೈರೆಕ್ಟಾಗಿ ಹೋದರೆ ಟೆಲಿಗ್ರಾಮ್ ಇದ್ದರೂ ಟೆಲಿಗ್ರಾಮ್ ಹೋಗುತ್ತೆ, ಅಲ್ಲಿಂದ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓನೆಸ್ ಬೆಟ್ಟು ಪ್ರೊಮೋ ಕೋಡು ಗೋ ಬಾಕ್ಸ್ ಹಾಕಿ ರಿಜಿಸ್ಟರ್ ಮಾಡಿ ನಿಮಗೆ 100% ಬೋನಸ್ ಬರುತ್ತೆ. ಓಕೆ, ಎಲ್ಲಾದರೂ ನಿಮಗೆ ಓನೆಸ್ ಬೆಟ್ ಅಕೌಂಟ್ ರಿಜಿಸ್ಟ್ರೇಷನ್ ಗೊತ್ತಿಲ್ಲ ಅಂದರೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ನೋಡಿಕೊಂಡು ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ಮಾಡಿ. ಬೆಸ್ಟ್ ಅಪ್ಲಿಕೇಶನ್ IPL ಬೆಟ್ಟಿಂಗ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನನಗೆ ಈ ಥರ ಓಪನ್ ಆಯ್ತಲ್ಲ, ಇಲ್ಲಿ ನಿಮಗೆ ಕ್ರಿಕೆಟ್ ಆಪ್ಷನ್ ಇಲ್ಲಿ ಇರುತ್ತೆ. ಇಲ್ಲಾಂದರೆ ನೀವು ಈ ಥರ ನೋಡ್ಕೊಂಡು ಇಲ್ಲಿ ಕ್ರಿಕೆಟ್ ಆಪ್ಷನ್ ಸಿಗುತ್ತೆ ನಿಮಗೆ. ಕ್ರಿಕೆಟ್ ಆಪ್ಷನ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಒಂದು 2 ಆಪ್ಷನ್ ಇದೆ, ಲೈವ್ ಮತ್ತು ಪಿರ್ ಮ್ಯಾಚ್. ಲೈವ್ ಅಂದರೆ ಈಗ ಮ್ಯಾಚ್ 7:30 ಸ್ಟಾರ್ಟ್ ಆಗುತ್ತಲ್ಲ ಮ್ಯಾಚ್, ಅವಾಗ ಲೈವಲ್ಲಿ ಇರುತ್ತೆ ಮ್ಯಾಚು. ಮತ್ತು ಪಿರಿ ಮ್ಯಾಚ್ ಇದೆ. ಮ್ಯಾಚ್ ಸ್ಟಾರ್ಟ್ಲಿಕ್ಕೆ ಇನ್ನೂ ಲೇಟ್ ಇದ್ದರೆ ಅಂದರೆ ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ನಾಳೆ ಸ್ಟಾರ್ಟ್ ಆಗ್ತದೆ ಅಂದರೆ ಪಿರ್ ಮ್ಯಾಚಲ್ಲಿ ಇರುತ್ತೆ. ನಾನು ಈಗ ಪಿರ್ ಮ್ಯಾಚಲ್ಲಿ ಹೋಗ್ತಿದ್ದೀನಿ. ಇಲ್ಲಿ ಫಸ್ಟೇ ನೋಡ್ಕೋಬೋದು ಇಂಡಿಯನ್ ಪ್ರೀಮಿಯರ್ ಲೀಗ್. ನೀವು ಒಂದು ವೇಳೆ ಬಂದಿಲ್ಲ ಅಂದರೆ ಇಲ್ಲಿ ಸರ್ಚ್ ಮಾಡ್ಕೋಬೋದು ಮೇಲ್ಗಡೆಯಿಂದ. ಓಕೆನಾ, ಈಗ ನಾನು ಇಂಡಿಯನ್ ಪ್ರೀಮಿಯರ್ ಲೀಗ್ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಟೈಮ್, ಈಗ ಇಲ್ಲಿ ಟೈಮ್ ಮೆನ್ಷನ್ ಮಾಡಿದೆ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಇನ್ನೂ 52 ಅಂದರೆ 52 ನಿಮಿಷ ಇದೆ ಸ್ಟಾರ್ಟ್ ಆಗಲಿಕ್ಕೆ ಮ್ಯಾಚ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ಬೋದು, ಕೆಳಗಡೆ ಕೂಡ ಡೇಟ್ ಇದೆ 26/3/2025. ಮ್ಯಾಚ್ ಸ್ಟಾರ್ಟ್ ಆಗುತ್ತೆ 7:30. ನೆಕ್ಸ್ಟ್ ಮ್ಯಾಚ್ ಕೂಡ ನೋಡ್ಕೋಬೋದು. ಇಲ್ಲಿ 27/3 ಮ್ಯಾಚ್ ಇದೆ. ಇಲ್ಲಿ 28 ತಾರೀಕು 7:30 ನೈಟ್ ಮ್ಯಾಚ್ ಇದೆ. ಓಕೆನಾ, ಎಲ್ಲ ಡೇಟ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು W1, ಇಲ್ಲೆಲ್ಲ W1 ಕೊಟ್ಟಿದ್ದಾನೆ. ಇಲ್ಲಿ ಹೋಮ್ ಗ್ರೌಂಡ್ ಮ್ಯಾಚ್ ಆಗುತ್ತೆ ನೋಡಿ, ಅದೆಲ್ಲ W1ನಲ್ಲಿ ಇರುತ್ತೆ. ಓಕೆನಾ, ರಾಜಸ್ಥಾನ ಹೋಮ್ ಗ್ರೌಂಡು W1, ಸನ್ರೈಸ್ ಹೋಮ್ ಗ್ರೌಂಡು W1 ಇರುತ್ತೆ. ಓಕೆ, ಇದೆಲ್ಲ ನಿಮಗೆ W1 ಅಂದರೆ ಹೋಮ್ ಗ್ರೌಂಡ್ ಮ್ಯಾಚ್ ಸ್ಟಾರ್ಟ್ ಆಗುತ್ತಲ್ಲ W1. ಈಗ ನಾವಿಲ್ಲಿ ನೋಡ್ತಾ ಇರ್ಬೋದು X ಅಂದರೆ ಮ್ಯಾಚ್ ಡ್ರಾ. ಓಕೆ, ಸೂಪರ್ ಓವರ್ ಆಗುತ್ತಲ್ಲ ಡ್ರಾ ಆಗುತ್ತೆ. ಈಗ X ಡ್ರಾ ಅದು ನಿಮಗೆ ಸೂಪರ್ ಓವರ್ ಇರುತ್ತಲ್ಲ ಮ್ಯಾಚು, ಅದು ನಿಮಗೆ ವಿನ್ ಆದರೆ ಸೂಪರ್ ಓವರ್ ಮಾಡ್ತಾರೆ. ಬಟ್ ಆ ಸೂಪರ್ ಓವರ್ ಹೋಗುತ್ತಾ ಇಲ್ವ ಅಂತ ಹೇಳಿದ್ರೆ ಇದಕ್ಕೆ ಡ್ರಾ ಅಂತ ಆಪ್ಷನ್ ಇದು. ಓಕೆ, X ಅಂದರೆ W2. ಇಲ್ಲಿ ನೋಡ್ತಾ ಇರ್ಬೋದು W2 ಅಂದರೆ ಕೋಲ್ಕತ್ತಾ ಬರುತ್ತೆ. ಓಕೆನಾ, ಈ ಸೈಡ್ ಬರೋದೆಲ್ಲ W2 ಬರುತ್ತೆ. ಓಕೆ, ಈ ಸೈಡ್ ಬರೋದೆಲ್ಲ W1 ಬರುತ್ತೆ ಫ್ರೆಂಡ್ಸ್. ಓಕೆ, ನನಗೆ ಮ್ಯಾಚ್ ಓಪನ್ ಮಾಡ್ತಿದ್ದೀನಿ ರಾಜಸ್ಥಾನ್ ಮತ್ತು ಕೋಲ್ಕತ್ತಾ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಟೀಮ್ಸ್ ವಿನ್ ಅಂತಿದೆ. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ಈಗ ಟೀಮ್ಸ್ ಅಂದಲ್ಲ 1x2 ಅಂತಿದೆ. 1x2 ಅಂದರೆ 1 ಅಂದರೆ W1, X ಅಂದರೆ ಡ್ರಾ. ಓಕೆ, 2 ಅಂದರೆ W2 ಅಂತ ತಿಳ್ಕೊಬೇಕು. W1 ವಿನ್ ಅಂದರೆ ರಾಜಸ್ಥಾನ, ಈ ಸೈಡ್ ಬರೋದೆಲ್ಲ W1ನಲ್ಲಿ ಇರುತ್ತೆ. ಹೋಮ್ ಗ್ರೌಂಡ್ ಅಂತ ಆಲ್ಮೋಸ್ಟ್ ನಿಮಗೆ W1 ಕೊಡ್ತಾರೆ. ಓಕೆನಾ, ನಿಮಗೆ ಸೆಮಿಫೈನಲ್ ಮತ್ತು ಫೈನಲ್ ಮಾತ್ರ ಆಚೆ ಈಚೆ ಯಾರು ಫಸ್ಟ್ ಸೆಮಿಫೈನಲ್ ಹೋಗ್ತಾರೆ ಅದು ಡಿಫ್ರೆಂಟ್ ಆಗುತ್ತೆ. ಮತ್ತೆಲ್ಲ ಹೋಮ್ ಗ್ರೌಂಡಲ್ಲೇ W1 ಇರುತ್ತೆ. ಓಕೆ, ಮತ್ತು ಇಲ್ಲಿ X ಅಂದರೆ ಡ್ರಾ ಹೇಳಿದ್ದೀನಲ್ಲ, X ಅಂದರೆ ನಿಮಗೆ ಎಲ್ಲಾದರೂ ಮ್ಯಾಚು ಸೂಪರ್ ಓವರ್ ಆಯ್ತದೆ ಅದು ಡ್ರಾ ಅಲ್ಲಿರುತ್ತೆ. ಮತ್ತು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕೋಲ್ಕತ್ತಾ W2 ಅಂದರೆ W2 ಒಂದು ಕೊಟ್ಟಿದ್ದಾರೆ. ಓಕೆನಾ, ನೀವು ಇಲ್ಲಿ ಓಟ್ಸ್ ಅಬ್ಸರ್ವ್ ಮಾಡ್ಕೋಬೋದು. ರಾಜಸ್ಥಾನ್ ರಾಯಲ್ಸಿಗೆ ಓಟ್ಸು 2 ಪವರ್ಸು ಇದೆ ಫ್ರೆಂಡ್ಸ್. ಓಕೆನಾ, ಮ್ಯಾಚ್ ಸೂಪರ್ ಓವರ್ ಆಗುತ್ತೆ ಅಂತಿದ್ದರೆ 25 ಓಟ್ಸ್ ಇದೆ. ಓಕೆನಾ, ಇಲ್ಲ ನಿಮಗೆ ಕೋಲ್ಕತ್ತಾ ವಿನ್ ಆಗುತ್ತೆ ಅಂದರೆ 1.8 ಇದೆ ಫ್ರೆಂಡ್ಸ್. ಓಕೆನಾ, 1.8ಗೆ ನನಗೆ 300 ರೂಪೀಸ್ ಹಾಕಿದ್ರೆ ಅಂತ ತಿಳ್ಕೊಬೋದು. 542 ಪ್ರೊಟೆಕ್ಷನ್ ಅಮೌಂಟ್ ಸಿಗುತ್ತೆ. ಅದೇನ ಮ್ಯಾಚ್ ಸೂಪರ್ ಓವರ್ ಆಗುತ್ತೆ ಅಂತ ಹೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು 7500 ರೂಪಾಯಿ ಸಿಗುತ್ತೆ ಸೂಪರ್ ಓವರ್ ಆಗುತ್ತೆ ಅಂತೇಳಿ ಮ್ಯಾಚು. ಇಲ್ಲ W1 ಹಾಕಿದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು 300 ರೂಪಾಯಿಗೆ 615 ರೂಪಾಯಿ ಪೇಔಟ್ ಕೊಡ್ತಾರೆ. ಓಕೆನಾ ಫ್ರೆಂಡ್ಸ್, ಗೊತ್ತಾಯ್ತು ತಿಳ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಟಾಸ್ ಬಂದುಬಿಡ್ಸಿ ಫ್ರೆಂಡ್ಸ್. ನಿಮಗೆ ಆದಷ್ಟು ನಿಮಗೆ 1 ಗಂಟೆ ಒಳಗೆ ಟಾಸ್ ಬೆಟ್ ಮಾಡಬೇಕು ಕ್ರಿಕೆಟಲ್ಲಿ, ಅಂದರೆ ಟಾಸ್ ಮತ್ತೆ ನಿಮಗೆ ಸಿಗಲ್ಲ. ಓಕೆನಾ, ಮತ್ತು ನೀವು ಕ್ರಿಕೆಟ್ ಬೆಟ್ಟಿಂಗ್ ಬೇಕಾದ್ರೆ ಬಾಲ್ ಟು ಬಾಲ್ ಎಷ್ಟು ಬೇಕಾದರೂ ಲಾಸ್ಟ್ 20 ಓವರ್ 20 ಬಾಲು 20 ಓವರ್ವರೆಗೆ ನೀವು ಬೆಟ್ ಮಾಡ್ಕೋಬೋದು. ಆದರೆ ಟಾಸ್ ನಿಮಗೆ ಆ ಥರ ಆಗಲ್ಲ. ಟಾಸ್ ನಿಮಗೆ 1 ಗಂಟೆ ಮ್ಯಾಚ್ ಸ್ಟಾರ್ಟ್ ಆಗಿ 1 ಗಂಟೆ ಮೊದಲೇ ಹಾಕಬೇಕಾಗುತ್ತೆ. ಓಕೆನಾ, ಈಗ ನೋಡ್ತಿರ್ಬೋದು ಟೈಮ್ ಕೂಡ ಆಲ್ಮೋಸ್ಟ್ ಆಗಿದೆ. ಇನ್ನು ಟಾಸ್ ಕೂಡ ಈಗ ಅರ್ಧ ಗಂಟೆಯಲ್ಲಿ ತೆಗಿತಾರೆ IPLಲ್ಲಿ. ಓಕೆನಾ, IPLಲ್ಲಿ ನಿಮಗೆ ಅರ್ಧ ಗಂಟೆ ಒಳಗೆ ಟಾಸ್ ಹಾಕಬೇಕಾಗುತ್ತೆ. ಓಕೆ, ಈಗ ನೋಡಿ ಇಲ್ಲಿ ಟಾಸ್ ನಿಮಗೆ ಟೀಮ್ ಅಂದರೆ ಟೀಮ್ W1 ಅಂದರೆ ರಾಜಸ್ಥಾನ, ಟೀಮ್ 2 ಅಂದರೆ ಕೋಲ್ಕತ್ತಾ. ಓಕೆನಾ, ನಿಮಗೆ ಇಲ್ಲಿ ಟಾಸ್ ಯಾರು ವಿನ್ ಆಗ್ತಾರೆ ಅಂತ ಕೇಳಿದ್ದಾರೆ. ನಿಮ್ಗೆ ಯಾರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಹೋಗ್ಬೋದು. ಈಗ ನನಗೆ W1 ಹೋದರೆ ನೋಡ್ತಾ ಇರ್ಬೋದು 300 ರೂಪಾಯಿಗೆ 585 ರೂಪಾಯಿ ಪ್ರೊಟೆಕ್ಷನ್ ವಿನ್ನಿಂಗ್ ಕೊಡ್ತಾರೆ ನಮಗೆ. ಓಕೆನಾ, ಅದು ಈ ಸೈಡ್ ಹೋದ್ರೆ ಸೇಮ್ ಅಮೌಂಟ್ ಪೇಔಟ್ ಕೊಡ್ತಾರೆ. ಓಕೆ, ಗೊತ್ತೇ ತಿಳ್ಕೊಳ್ತೀನಿ. ಮತ್ತು ಟಾಸ್ ಮತ್ತು ಮ್ಯಾಚು, ಇದು ಟಾಸ್ ಮತ್ತು ಮ್ಯಾಚ್ ಅಂದರೆ ಅವರೇ ಟಾಸ್ ವಿನ್ ಆಗಬೇಕು, ಅವರೇ ಮ್ಯಾಚ್ ವಿನ್ ಆಗಬೇಕು. ಓಕೆನಾ, ಆ ಥರ ಆಪ್ಷನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಟಾಸ್ ಮ್ಯಾಚ್ ಅಂತ ಹೇಳುವ ಟೀಮ್ ಒನ್ ಅಂದರೆ ಟಾಸ್ ಕೂಡ ರಾಜಸ್ಥಾನ ವಿನ್ ಆಗುತ್ತೆ. ಟಾಸ್ ಕೂಡ ರಾಜಸ್ಥಾನ ವಿನ್ ಆಗುತ್ತೆ ಮತ್ತು ಮ್ಯಾಚ್ ಕೂಡ ವಿನ್ ಆಗುತ್ತೆ ಅಂದರೆ ಇದಕ್ಕೂ ಹಾಕ್ಬೋದು. ಓಕೆ, ಒಂದು ವೇಳೆ ನಿಮಗೆ ಟಾಸ್ ಇಲ್ಲಿ ಕೆಳಗಡೆ ಟಾಸ್ ನಿಮಗೆ ರಾಜಸ್ಥಾನ, ಮ್ಯಾಚು ಕೋಲ್ಕತ್ತಾ ವಿನ್ ಆಗುತ್ತೆ ಅಂದರೆ ಈ ಆಪ್ಷನ್ಗೆ ಹಾಕ್ಬೋದು. ನಿಮಗೆ ಈ ಸೈಡ್ ಬಂದರೆ ಇಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಟಾಸು ಕೋಲ್ಕತ್ತಾ ವಿನ್ ಆಗುತ್ತೆ, ಮ್ಯಾಚು ಕೂಡ ಕೋಲ್ಕತ್ತಾ ವಿನ್ ಆಗುತ್ತೆ ಅಂತೇಳಿ. ಆ್ಯಂಡ್ ಟೀಮ್ ಟು ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ನೋಡ್ಬೋದು ಟೀಮ್ 2 ಟೀಮ್ 1 ಇದೆ. ಇಲ್ಲಿ ನಿಮಗೆ ಟಾಸು ಕೋಲ್ಕತ್ತಾ, ಮ್ಯಾಚ್ ರಾಜಸ್ಥಾನ ಅಂತೇಳಿ ಆ ಥರ ಆಪ್ಷನ್ ಇದೆ ಫ್ರೆಂಡ್ಸ್. ಓಕೆನಾ, ನೀವು ಜಸ್ಟ್ ಥಿಂಕ್ ಮಾಡಿ, ಈಸಿ ಇದೆ.
ಇಲ್ಲಿ ನೋಡ್ಬೋದು ಫಸ್ಟ್ ಕೊಟ್ಟಿರೋ ಟಾಸ್ ಅಲ್ವಾ, ಇದು ನಿಮಗೆ ಟಾಸ್ ಆಪ್ಷನ್, ಇದು ನಿಮಗೆ ಮ್ಯಾಚ್ ಆಪ್ಷನು. ಇಲ್ಲಿ ಕೊಟ್ಟಿದ್ರು W1 ಟೀಮ್ 1 ಅಂದರೆ ನಿಮಗೆ ಒಂದನೇ ಟೀಮ್ ಅಂತ ತಿಳ್ಕೊಬೇಕು. ಟೀಮ್ 2 ಅಂದರೆ ಕೋಲ್ಕತ್ತಾ ಅಂತ ತಿಳ್ಕೊಬೇಕು, ಇಷ್ಟೇ ಸಿಂಪಲ್. ಇಲ್ಲಿ ಕೆಳಗಡೆ ನೋಡ್ಕೊ W1 ಅಂತ 1 ಅಂತ ಟೀಮ್ 1 ಅಂದರೆ ಕೋಲ್ಕತ್ತಾ ಅಂದರೆ ಟಾಸ್. ಓಕೆ, ಈ ಆಪ್ಷನ್ ಬರುತ್ತೆ. ಟೀಮ್ 2 ಅಂದರೆ ಈ ಮ್ಯಾಚ್ ಕೋಲ್ಕತ್ತಾ ವಿನ್ ಆಗೋದು ಅಂತ ಕೇಳಿದ್ದಾರೆ, ಅಷ್ಟೇ ಫ್ರೆಂಡ್ಸ್. ಓಕೆ, ಇದು ಕೂಡ ಆಪ್ಷನ್ ಅದೇ ಥರ ಇರುತ್ತೆ. ನೆಕ್ಸ್ಟು ಟೀಮ್ ವಿನ್ಸ್ ಫ್ರೆಂಡ್ಸ್. ಓಕೆನಾ, ನೀವು ಆಲ್ಮೋಸ್ಟ್ ನಿಮಗೆ ಈ ಬೆಟ್ ಹಾಕೋಕ್ಕಿಂತ ಇಲ್ಲಿ ಬೆಟ್ ಮಾಡಿ ಫ್ರೆಂಡ್ಸ್. ಓಕೆ, ಈ ಆಪ್ಷನಿಗೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಸೇಫ್ಟಿ ಇರುತ್ತೆ ಫ್ರೆಂಡ್ಸ್, ಈ ಆಪ್ಷನ್ ಟೀಮ್ಸ್ ವಿನ್ ಮೇಲೆ ಹಾಕಿದರೆ. ಓಕೆ, ಇಲ್ಲಿ ಕೇಳಿದ್ದಾರೆ ನೋಡಿ W1 ಅಂದರೆ W2 ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ, ಇಲ್ಲಿ ಟೀಮ್ಸ್ ವಿನ್ ಯಾರು ಟೀಮ್ ವಿನ್ ಆಗುತ್ತೆ ಅಂತ ಕೇಳಿದ್ದಾರೆ. W1 W2 ಅಂದರೆ ಹೇಳಿದ್ದಾರೆ ಹೋಮ್ ಗ್ರೌಂಡ್ ಇರೋದಲ್ಲ W1 ಇರುತ್ತಾರೆ. ಓಕೆನಾ, ಅದೇ ಅಂದರೆ ರಾಜಸ್ಥಾನ್ ಕೂಡ ಹೋಮ್ ಗ್ರೌಂಡು, ಅದಕ್ಕೋಸ್ಕರ ನಮಗೆ W1 ವಿನ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ಕೋಲ್ಕತ್ತಾ ಅಂದರೆ W2, ಈ ಸೈಡ್ ಬರೋದಲ್ಲ W2 ಅಲ್ಲೇ ಇರುತ್ತೆ, ಈ ಸೈಡ್ ಬರೋದಲ್ಲ W1 ಅಂತ ಇರುತ್ತೆ ಫ್ರೆಂಡ್ಸ್. ಓಕೆನಾ, ನಿಮಗಿಲ್ಲಿ W2 ಅಂದರೆ ಕೋಲ್ಕತ್ತಾ, W1 ಅಂದರೆ ರಾಜಸ್ಥಾನ್, ಯಾರು ವಿನ್ ಆಗ್ತದೆ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಸೆಕೆಂಡು ಟೋಟಲ್ ಅಂತಂದರೆ ಇದು ಟೋಟಲ್ 1 ಅಂತ ಕೊಟ್ಟಿದ್ದಾರೆ, ಅಂದರೆ W1 ಟೀಮ್ ಬಗ್ಗೆ ಕೇಳ್ತಿದ್ದಾರೆ, ಅಂದರೆ ಈ ಕೋಲ್ಕತ್ತಾ ರಾಜಸ್ಥಾನ ಅವರು ಕೇಳ್ತಿದ್ದಾರೆ. ಓಕೆನಾ, ಎಷ್ಟು ರನ್ ಹೊಡಿತಾರೆ ಅಂತೇಳಿ ಇಲ್ಲಿ ನೋಡ್ಕೋಬೋದು ಕೆಳಗಡೆ. ಇದು 1 ಅಂದರೆ ರಾಜಸ್ಥಾನ, 2 ಅಂದರೆ ಕೋಲ್ಕತ್ತಾ. ಓಕೆನಾ, ಸಿಂಪಲ್. ಟೋಟಲ್ ರನ್ 1, ಟೋಟಲ್ ರನ್ 2 ಅಂತ ಕೇಳಿದ್ದಾರೆ, ಅಷ್ಟೇ ಸಿಂಪಲಾಗಿ. ಟೋಟಲ್ ರನ್ 1 ಅಂದರೆ ಈಗ ರಾಜಸ್ಥಾನದವರು ಈಗ ಎಷ್ಟು ಕೇಳಿದ್ದಾರೆ ನೋಡಿ ಇಲ್ಲಿ. ಫಸ್ಟ್ 2 ಓವರ್ ಅಂದರೆ 2 ಓವರ್ ಆಗುತ್ತಲ್ಲ ಮ್ಯಾಚ್, ಆ 2 ಓವರಲ್ಲಿ 16.5 ಅಂತ ಕೊಟ್ಟು 16.5 ಅಂದರೆ 17 ರನ್ ಹೊಡಿತಾರೆ ಅಂತ ಕೇಳಿದ್ದಾರೆ. ಓಕೆನಾ, ಹೌದಂದ್ರೆ ಹಾಕ್ಬೋದು. ಅಂಡರ್ ಅಂದರೆ ಇಲ್ಲಿ ನೋಡಿ ಅಂಡರ್ ಇದೆ, ಹೊಡೆಯಲ್ಲ ಅಂತ ಹಾಕ್ಬೋದು. ಓಕೆನಾ, ಒಂದು ವೇಳೆ ಇವರು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೈಡ್ 16 ರನ್ ಹೊಡೆದ್ರೆ ನಿಮಗೆ ನೀವು ಅಂಡರ್ ಹಾಕಿ ತಿಳ್ಕೊಳ್ಳಿ. 16 ರನ್ ಹೊಡೆದ್ರೆ ಮತ್ತೆ ಜಾಸ್ತಿ ಹೊಡಿಲ್ಲ ಅಂದರೆ ನೀವು ವಿನ್ ಆಗ್ತೀರಾ. ಅದರಲ್ಲಿ ನೀವು 16ಕ್ಕೆ ಹಾಕಿದ್ದು 16 ಅಲ್ವಾ, 16.5 ಇಲ್ಲಿ ಹಾಕಿ ತಿಳ್ಕೊಳ್ಳಿ. 16.5ಗೆ ನೀವು ಎಲ್ಲಾದರೂ 17 ರನ್ ಹೊಡೆದ್ರೆ ವಿನ್ ಆಗ್ತೀರಾ. ಅದು 16 ಹೊಡೆದ್ರೆ ಲಾಸ್ ಆಗ್ತೀರಾ. ಅಂದರೆ 16.5 ಅಂದರೆ 1 ಪಾಯಿಂಟ್ ಎಕ್ಸ್ಟ್ರಾ ತಿಳ್ಕೊಬೇಕು ನೀವು. 16.5 ಅಂದರೆ 17 ಅಂತ ತಿಳ್ಕೊಬೇಕು ಇದನ್ನ. ಓಕೆನಾ, 17 ರನ್ ಹೊಡೆದ್ರೆ ನೀವು ವಿನ್ ಆಗ್ತೀರಾ. ಇಲ್ಲಿ 17 ರನ್ ಹೊಡೆದ್ರೆ ಲಾಸ್ ಆಗ್ತೀರಾ. ಓಕೆನಾ, ಇಲ್ಲಿ ನೋಡ್ತಿರ್ಬೋದು ಕೆಳಗಿದ ಆಪ್ಷನ್ ಇದೆ, ಇದು ಅಷ್ಟೇ. ಇದೆಲ್ಲ ಓವರು ಆಗುತ್ತೆ ಅಂತ ಕೇಳಿದ್ದಾರೆ, ರನ್ ಬರುತ್ತೆ ಅಂತ ಕೇಳಿದರೆ. ಇದೆಲ್ಲ ಅಂಡರ್ ಅಂದರೆ ಅಂಡರ್ ರನ್ ಬರಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 2ನೇ ಓವರ್ ಕೇಳಿದ್ದಾರೆ, ಇಲ್ಲಿ 3ನೇ ಓವರ್ ಕೇಳಿದ್ದಾರೆ. ಓಕೆನಾ, ಇದೇ ಥರ ನಿಮಗೆ ಸುಮಾರು ಆಪ್ಷನ್ ಕೇಳಿರ್ತಾರೆ. ನಿಮಗೆ ಅದೇ ಬೇಕಂತಿಲ್ಲ, ಯಾವುದು ಓವರ್ ಬೇಕಾದ್ರೂ ಹಾಕೋಬೋದು. 6ನೇ ಓವರ್ ಕೇಳಿದ್ದಾರೆ, ಇದು 5ನೇ ಓವರು. ಇದೇ ಥರ ತುಂಬ ಆಪ್ಷನ್ ಇದೆ ಫ್ರೆಂಡ್ಸ್. ಓಕೆನಾ, ಮತ್ತು ಇದು ಲೈವ್ ಹಾಕ್ತಾ ಇರ್ಬೋದು ನಿಮಗೆ, ಈಗನೇ ಬೇಕಂತಿಲ್ಲ. ಇದು ಲೈವ್ ಬಂದ್ರ ಮೇಲೆ ಮ್ಯಾಚ್ ಸ್ಟಾರ್ಟ್ ಆಗುವಾಗ ಹಾಕ್ತಾ ಇರ್ಬೋದು, ಲಾಸ್ಟ್ ಓವರಿಗೆ ಮ್ಯಾಚ್ ಕೂಡ ಹಾಕ್ತಾ ಇರ್ಬೋದು. ಓಕೆನಾ, ಜಸ್ಟ್ ಇದು ತಿಳ್ಕೊಳ್ಳಿ, ಇದೆಲ್ಲ ಓವರು, ಇದೆಲ್ಲ ಅಂಡರ್. ಓಕೆನಾ, ಇದೆಲ್ಲ ರನ್ ಬರುತ್ತೆ, ಇದು ರನ್ ಬರಲ್ಲ ಅಂತ ನಿಮ್ಮ ಆಪ್ಷನ್ ಇದ್ದರೆ ಹಾಕ್ಬೋದು. ಇಲ್ಲಿ ನೋಡಿ, ಈಗ ನಾನು 3ನೇ ಓವರ್ ಹಾಕಿದ್ದೀನಿ. 3ನೇ ಓವರಿಗೆ ನಾನು 28.5 ಹಾಕಿದ್ದೀನಿ. 3 ಓವರಿಗೆ 30 ರನ್ನು, 28 ರನ್ 5 ಅಂದರೆ 29 ತಿಳ್ಕೊಬೇಕು. 29 ರನ್ ಬಂದರೆ ನೀವು ಲಾಸ್ ಆಗ್ತೀರಾ. ಅದೇ 28 ರನ್ ಬಂದರೆ ಅಂಡರಲ್ಲಿ ವಿನ್ ಆಗ್ತೀರಾ, ಅಂದರೆ 3 ಓವರ್ ಒಳಗೆ. ಓಕೆನಾ, ಅಂಡರ್ ಹತ್ತಿರ ಅಂಡರ್ ಆಗುತ್ತೆ ಅಷ್ಟೇ. 1 ಪಾಯಿಂಟ್ ನೀವು ಎಷ್ಟು ತಿಳ್ಕೊಬೇಕು. ಇದು ಸೇಮ್ ನಿಮಗೆ W2 ಅಂದರೆ ಹೇಳಿದಿಲ್ಲ, ಅದರ ಏನು W2 ಅಂದರೆ ಕೋಲ್ಕತ್ತಾ ಬಗ್ಗೆ ಕೇಳ್ತಿದ್ದಾರೆ ಇವರು. ಕೋಲ್ಕತ್ತಾ ಬಗ್ಗೆ ಅಂಡರ್ ಇದು ಓವರ್ ಆಗುತ್ತಾ ಅಂತ ಕೇಳಿದರೆ, ಇದು ಅಂಡರ್ ಹೋಗುತ್ತಾ ಅಂತ ಕೇಳಿದ್ದಾರೆ. ಅಂಡರ್ ಅಂದರೆ ಅಂಡರ್, ಓವರ್ ಅಂದರೆ ಓವರ್. ನಿಮಗೆ ಆಪ್ಷನು ಯಾವುದು ಬೇಕೋ ಅದಕ್ಕೆ ಹಾಕೋಬೋದು. ಸಿಂಪಲಾಗಿ 17.5 ಅಂದರೆ 18 ತಿಳ್ಕೊಳ್ಳಿ. ಓಕೆನಾ, 18.5 ಅಂದರೆ 19 ತಿಳ್ಕೊಳ್ಳಿ. 19.5 ಅಂದರೆ 20 ತಿಳ್ಕೊಳ್ಳಿ, ಅಷ್ಟೇ ಸಿಂಪಲಾಗಿದೆ. ಓಕೆ, ಮತ್ತು ನಿಮಗೆ ಟೀಮ್ಸ್ ರನ್ಸ್ ಓವರ್ ಅಂದರೆ ಇದು ಅಷ್ಟೇ. ಒಂದೊಂದು ಓವರಲ್ಲಿ ಎಷ್ಟೆಷ್ಟು ರನ್ ಬರುತ್ತೆ ಅಂತ ತಿಳ್ಕೊಳ್ಳಿದ್ದಾರೆ. ಓಕೆನಾ, ಇದು ರಾಜಸ್ಥಾನ ಹೇಳಿದ್ರೆ ಟೀಮ್ 1 ಕೂಡ ಅಷ್ಟೇ ರಾಜಸ್ಥಾನ ಕೇಳಿದರೆ 1 ಓವರಲ್ಲಿ 5 ರನ್ ಬರುತ್ತೆ ಕೇಳಿದ್ದಾರೆ. ಓಕೆನಾ, ಇಲ್ಲಿ ಆಪ್ಷನ್ ನೋಡ್ಕೋಬಿರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ಓವರ್ 5 ಇದೆ. ಒಂದು ವೇಳೆ ನಿಮಗೆ 5 ರನ್ ಹೊಡೆದು ತಿಳ್ಕೊಳ್ಳಿ, ನಿಮ್ಗೆ ಅಮೌಂಟು ರಿಫಂಡ್ ಆಗುತ್ತೆ ಈ ಆಪ್ಷನಲ್ಲಿ. ಓಕೆನಾ, ಅಂದರೆ 5.5 ಇಲ್ಲಲ್ವ, ಅದಕ್ಕೋಸ್ಕರ ಅದ್ರಲ್ಲಿ ರಿಫಂಡ್. ಇಲ್ಲಿ ಕೂಡ ಅಷ್ಟೇ 6 ರನ್ ಬಂದರೆ ನಿಮಗೆ ರಿಫಂಡ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ 1 ಓವರಲ್ಲಿ 7 ರನ್ ಬಂದರೆ ಅಮೌಂಟು ರಿಫಂಡ್ ಆಗುತ್ತೆ. ಆ ಥರ ಆಪ್ಷನ್ ಇದ್ದರೆ ನೀವು ಹಾಕಿದರೆ ಓಕೆನಾ, ಸ್ವಲ್ಪ ಸೇಫ್ಟಿ ಆಗಿರುತ್ತೆ ಅಂತೇಳಿ. ಓಕೆ, ರಿಫಂಡ್ ಆಗಿ ಸಿಗುತ್ತೆ, ಒಂದೇ ವಿನ್ ಆಗಿ ಸಿಗುತ್ತೆ. ಲಾಸ್ ತುಂಬ ಕಮ್ಮಿ ಇರುತ್ತೆ ಆಪ್ಷನಿಗೆ. ಓಕೆ, ಸೆಕೆಂಡ್ ಫ್ರೆಂಡ್ಸ್, ಇಲ್ಲಿ ಮ್ಯಾಚ್ ಡ್ರಾ ಆಗುತ್ತೆ ಅಂತ ಕೇಳಿದ್ದಾರೆ, ಅಂದರೆ ಮ್ಯಾಚ್ ಡ್ರಾ ಆಗಬೇಕು. ಡ್ರಾ ಆಗುತ್ತೆ ಅಂದರೆ ಎಸ್ಸು ಕೊಡ್ಬೋದು. ಓಕೆನಾ, ಆ ಥರ ಆಪ್ಷನು ಮತ್ತು ತುಂಬ ಆಪ್ಷನ್ ಐತೆ ಫ್ರೆಂಡ್ಸ್. ಓಕೆನಾ, ಇದು ಓವರ್, ಇದು ನಿಮ್ಗೆ ಹೇಳಿದ್ದೀನಲ್ಲ, ಈ ಬಗ್ಗೆ ಟೀಮ್ ಕೇಳ್ತಿದ್ದಾರೆ ಹೇಗೆ. ಓಕೆ ಫ್ರೆಂಡ್ಸ್, ನಿಮಗೆ ಇನ್ನೂ ಸ್ವಲ್ಪ ಹೇಳ್ಕೊಡ್ತೀನಿ. ಇನ್ನು ನಿಮಗೆ ಜಾಸ್ತಿ ಬೇಕಂದರೆ ಕಮೆಂಟ್ ಮಾಡಿ, ಎಲ್ಲದಕ್ಕೂ ಆಪ್ಷನ್ ಯಾವ ಥರ ಇದೆ ಅಂತೇಳಿ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ, ಇದು ಟೋಟಲ್ ರನ್ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ, 2 ಟೀಮ್ ಸೇರಿ ಎಷ್ಟು ಸ್ಕೋರ್ ಹೊಡಿತಾರೆ ಅಂತೇಳಿ. ಇದು ಇಷ್ಟು ಹೊಡಿತಾರೆ ಅಂದರೆ ಓಕೆ, ಇದಕ್ಕೆ ಹಾಕ್ಬೋದು. ಅಂಡರ್ ಎಷ್ಟು ಹೊಡೆಯಲ್ಲ ಅಂದರೆ ಅಂಡರ್ ಹಾಕ್ಬೋದು. ಹೊಡಿತಾರೆ ಅಂದರೆ ಎಷ್ಟು ಹೊಡಿಬೇಕು ಇವರು, ಇದಕ್ಕೆ ಹಾಕಿದರೆ ನಿಮಗೆ 375 ಹೊಡೆದ್ರೆ ನೀವು ವಿನ್ ಆಗ್ತೀರಾ. ಅದೇ ಅಂಡರಿಗೆ ಹಾಕಿದ್ರೆ ನೋಡಿ 375 ಹೊಡೆದ್ರೆ ನೀವು ಲಾಸ್ ಆಗ್ತೀರಾ. 374 ಹೊಡೆದ್ರೆ ನೀವು ವಿನ್ ಆಗ್ತೀರಾ. ಅದೇ ಥರ ಆಪ್ಷನ್. ಓಕೆನಾ, ಟೋಟಲ್ ವಿಕೆಟ್ಸ್ ಅಂದರೆ 2 ಟೀಮ್ ಸೇರಿ ಎಷ್ಟು ವಿಕೆಟ್ ಹೋಗುತ್ತೆ ಅಂತ ಕೇಳಿದರೆ, ಅಂದರೆ 13 ವಿಕೆಟ್ ಹೋಗುತ್ತಾ.
ಇಲ್ಲಿ ಕೂಡ ಅಷ್ಟೇ ಸೇಮ್ ಇದೆ, ಅಂಡರ್ ಓವರ್ ಇಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಅಂಡರಿಂದ ಇದೆ ಫ್ರೆಂಡ್ಸ್. ಓಕೆನಾ, 13 ವಿಕೆಟ್ ಹೋಗಲ್ಲ ಅಂದರೆ ಅಂಡರ್ ಹಾಕ್ಬೋದು, ಹೋಗುತ್ತೆ ಅಂದರೆ ಓವರಿಗೆ ಹಾಕ್ಬೋದು. ಓಕೆನಾ, ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ ಸೂಪರ್ ಓವರ್ ವಿನ್ನಿಂಗ್ ಅಂದರೆ ಸೂಪರ್ ಓವರ್ ಆದರೆ ಯಾರು ವಿನ್ ಆಗ್ತಾರೆ ಅಂತ ಕೇಳಿದ್ದಾರೆ. W1 W2 ಅಂದರೆ 40 ಓವರ್ಸ್ ಅಂದರೆ ಮಿನಿಮಮ್ ಅದರ ರೀತಿಯಲ್ಲಿ ಹಾಕಿದರೆ ನೋಡ್ಕೋಬೋದು. 300 ರೂಪಾಯಿಗೆ 12,000 ಈ ಥರ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಪೊಟೆನ್ಷಿಯಲ್ ವಿನ್ನಿಂಗ್ ಅದೇ ನಿಮಗೆ ತುಂಬ ರಿಸ್ಕ್ ಇರುತ್ತೆ. ನಿಮಗೆ ಓವರ್ಸ್ ಎಲ್ಲ ಎಲ್ಲಿ ಜಾಸ್ತಿ ಇರುತ್ತೆ ನೋಡಿ, ಅದೆಲ್ಲ ತುಂಬ ರಿಸ್ಕ್ ಬಿಟ್ಟು ಎಲ್ಲಿ ಕಮ್ಮಿ ಓವರ್ಸ್ ಇರುತ್ತೆ ನೋಡಿ ಅದರಲ್ಲಿ ನಿಮಗೆ ಈಸಿಯಲ್ಲಿ ವಿನ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಇನ್ನೂ ತುಂಬ ಆಪ್ಷನ್ ಇದೆ ಫ್ರೆಂಡ್ಸು, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಇವತ್ತು ವೀಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಮತ್ತು ಇಲ್ಲಿ ನೀವು ಇದ್ರಲ್ಲಿ ಓಟ್ಸ್ ಕಮ್ಮಲ್ಲಿ. ಓಕೆನಾ, ಇದು ಸ್ಟೇಟಸಲ್ಲಿ ನೋಡ್ಕೋಬೋದು. ತುಂಬ ಆಪ್ಷನ್ ಇದೆ. ರನ್ಔಟ್ ಆಗುತ್ತಾ, ಎಷ್ಟು ರನ್ಔಟ್ ಆಗ್ತಾರೆ, ಟೋಟಲ್ ಎಕ್ಸ್ಟ್ರಾ ಹಾಕ್ತಾರೆ ವೈಡ್ ಎಲ್ಲ ಸೇರಿ. ಓಕೆನಾ, ಎಷ್ಟು ವೈಡೇ ಬರುತ್ತೆ ಸಪ್ರೇಟಾಗಿ, ಡಕ್ಔಟ್ಸ್ ಎಷ್ಟು ಹಾಕ್ತಾರೆ. ಓಕೆನಾ, ಟೋಟಲ್ 4 ಎಷ್ಟು ಹೋಗುತ್ತೆ, ಟೋಟಲ್ 6 ಎಷ್ಟು ಹೊಡಿತಾರೆ. ಓಕೆನಾ, ಟೋಟಲ್ ಬಂದರೆ ಎಲ್ಲ ಎರಡು ಟೀಮ್ ಸೇರಿಕೊಂಡು ಇಲ್ಲಿ ನೋಡ್ಕೋಬೋದು. ಟಾಪ್ ಬ್ಯಾಟ್ಸ್ಮನ್ ಅಂದರೆ ರಾಜಸ್ಥಾನಲ್ಲಿ ಜಾಸ್ತಿ ರನ್ ಯಾರು ಹೊಡಿತಾರೆ ಬ್ಯಾಟ್ಸ್ಮನ್ ಅಂತ ಕೇಳಿದರೆ, ಇದೇ ನಿಮಗೆ ಟಾಪ್ ಬ್ಯಾಟ್ಸ್ಮನ್. ಈಗ ಕೋಲ್ಕತ್ತಲ್ಲಿ ಯಾರು ಜಾಸ್ತಿ ಬ್ಯಾಟ್ಸ್ಮನ್ ಇದೆ, ಒಳ್ಳೆ ಬ್ಯಾಟ್ಸ್ಮನ್ ಜಾಸ್ತಿ ರನ್ ಹೊಡಿತಾರೆ ಅಂತ ಕೇಳಿದ್ದಾರೆ. ಓಕೆನಾ, ಬೌಲರ್ ಕೂಡ ಅಷ್ಟೇ W1 ಬಗ್ಗೆ ಕೇಳಿದ್ದಾರೆ, W2 ಬಗ್ಗೆ ಯಾರು ಒಳ್ಳೆ ಬೌಲರ್ ವಿಕೆಟ್ ತೆಗಿತೆ ಅಂತ ಕೇಳಿದ್ದಾರೆ. ಓಕೆ, ಮತ್ತು ಮೇಲೆ ಯಾರು ಜಾಸ್ತಿ ರನ್ಔಟ್ ಆಗ್ತಾರೆ, ಯಾವ ಟೀಮ್ ಅವರು ಜಾಸ್ತಿ ರನ್ಔಟ್ ಆಗ್ತಾರೆ ಅಂತ ಹೇಳಿದ್ರು ಕೊಟ್ಟಿದ್ದಾರೆ. W1 W2 ಅವರು ರನ್ಔಟ್ ಆಗ್ತಾರೆ, ಇಲ್ಲ ರನ್ಔಟು ಸೇಮ್ ಇರ್ಬೋದು, ಒಂದೊಂದು ಇರ್ಬೋದು, 0-0 ಇರ್ಬೋದು, ರನ್ಔಟೇ ಆಗಲ್ಲ ಅಂತ ಹಾಕ್ಬೋದು, ಡ್ರಾ ಆಗ್ಬೋದು. ಸುಮಾರು ಇದೆ ಮ್ಯಾಚ್. 4 ಯಾರು ಜಾಸ್ತಿ ಹೊಡಿತಾರೆ, 4 ಯಾರು ಜಾಸ್ತಿ ಹೊಡಿತಾರೆ ಟೀಮ್ನವರು. ಪ್ಲೇಯರ್ ಟೋಟಲ್ ರನ್ ಅಂದರೆ ಪ್ಲೇಯರ್ ಈಗ ಸುನಿಲ್ ನಾರಾಯಣ್ ಇರ್ಬೋದು, ಡಿಕಾಕ್ ಇರ್ಬೋದು, ಎಷ್ಟು ರನ್ ಹೊಡಿತಾರೆ ಅಂತ ಹೇಳಿದ್ದಾರೆ. ಓಕೆನಾ, ಈ ಸೈಡೆಲ್ಲ ಓವರ್ ಅಂತ ಬರುತ್ತೆ ಫ್ರೆಂಡ್ಸ್, ಈ ಸಲ ಅಂಡರ್ ಅಂತ ಬರುತ್ತೆ, ಹೊಡೆಯಲ್ಲ ಅಂತ ಹಾಕ್ಬೋದು ಈ ಸೈಡು. ಓಕೆನಾ, ಇನ್ನು ತುಂಬ ಆಪ್ಷನ್ ಇದೆ ಫ್ರೆಂಡ್ಸ್. ನಿಮಗೆ ಇದರ ಆಪ್ಷನ್ ಬೇಕು ಅಂದರೆ ವಿಡಿಯೋ ಕಮೆಂಟ್ ಮಾಡಿ, ನಾನು ಇದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ, ಹೇಳಿದನೆಲ್ಲ ನಿಮಗೆ ಮ್ಯಾಚ್ ಬಿಟ್ಟು ಎಷ್ಟು ಗಂಟೆ ಬೇಕಾದ್ರೂ ಹಾಕ್ತಾ ಇರ್ಬೋದು, 100ರಿಂದ 20 ಓವರ್ವರೆಗೆ ಮ್ಯಾಚ್ ಒಂದೊಂದು ಬಾಲಿಗೆ ಕೂಡ ಹಾಕ್ತಾ ಇರ್ಬೋದು, ಟೀಮು ಕೂಡ ಬೆಟ್ ಮಾಡ್ತಾನೆ ಇರ್ಬೋದು. ಓಕೆ, ಮತ್ತು ನಿಮಗೆ ಟಾಸ್ ಮಾತ್ರ ನಿಮಗೆ ಅರ್ಧ ಗಂಟೆ ಮೊದಲೇ ಹಾಕಬೇಕಾಗುತ್ತೆ IPLಲ್ಲಿ. ಓಕೆ, ಬೇರೆ ಮ್ಯಾಚ್ ಕ್ರಿಕೆಟ್ ಆಡ್ತಿದ್ರೆ 1 ಗಂಟೆ ಒಳಗೆ ಹಾಕಬೇಕಾಗುತ್ತೆ ಟಾಸು, ಮತ್ತು ನಿಮಗೆ ಟಾಸ್ ಸಿಗಲ್ಲ ಫ್ರೆಂಡ್ಸ್ ಆಪ್ಷನ್. ಓಕೆ ಫ್ರೆಂಡ್ಸ್, ಓಕೆ, ಧನ್ಯವಾದ.